ಮಗನ್ನ ನಿನ್ ಬುಟ್ಟಿಗೆ ಹಾಕೊಳ್ಳೋಕೆ ನಿನ್ ಇಡೀ ಫ್ಯಾಮಿಲಿ ಬೆಂಗಳೂರಿಗೆ ಶಿಫ್ಟ್ ಆದ್ರಿ ಅಂತಾಯ್ತು. ಅಯ್ಯೋ, ಹಾಗೇನಿಲ್ಲಮ್ಮ. ನಾವು ಬೇರೆ ಕೆಲ್ಸಕ್ಕಂತ ಬೆಂಗಳೂರಿಗೆ ಬಂದಿದ್ದು. ಬೇರೆ ಕೆಲ್ಸನಾ? ಯಾವ್ದಾ ಕೆಲ್ಸ? ಅದು ಹೇಳೆ, ಏನ ಕೆಲ್ಸ? ಯಾರ್ದೋ ಮನೇಲಿ ಕದಿಯೋದನ್ನ ಬಿಟ್ಟು ಇವಳು ಬೇರೆ ಏನ್ ಕೆಲ್ಸ ಇರುತ್ತೆ ಅತ್ತೆ? ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನು ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾವು ಬೆಂಗಳೂರಿಗೆ ಯಾಕೆ ಬಂದಿದ್ದು ಅಂದ್ರೆ ಸಾಕು ಸಾಕು ಸಾಕು. ಆಣೆ ಮಾಡಬೇಡ. ಅದು ನಾನು ಪೂಜೆ ಮಾಡು ಕೃಷ್ಣನ್ ಮೇಲೆ ನೀನ್ ಆಣೆ ಮಾಡಬಾರ್ದು. ಮಾಡಿದ್ರು ನೀನ್ ಹೇಳಿದ್ದೆಲ್ಲ ನಿಜ ಅಂತ ಹೇಳಿದ್ರು ನಾನ್ ಸತ್ರು ನಂಬಲ್ಲ. ಯಾಕಂದ್ರೆ ನಿನ್ ಬದುಕೆ ಒಂದು ದೊಡ್ಡ ಸುಳ್ಳು. ನೀನ್ ಹೇಳೋದಕ್ಕೂ ಮಾಡೋದಕ್ಕೂ ಸಂಬಂಧನೇ ಇಲ್ಲದೆ ಇರೋದ್ರಿಂದ. ಹೋಳಿ ಹಬ್ಬದ ದಿನಾನೇ ನೀನು ನನ್ ಮಗನ್ನ ಮಡ್ಲಲ್ಲಿ ಮಲ್ಗಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೋಳು. ಏನೋ ಮಾಯ ಮಾಡಿ ಅವನು ನಿನ್ ಕಾಲ್ ಮೇಲೆ ಬೀಳೋ ಹಾಗೆ ಮಾಡ್ಕೊಂಡೆ. ಅವತ್ತು ಅಷ್ಟೆಲ್ಲ ಬೈದು ನಿನ್ನ ಕಳ್ಸದ್ಮೇಲೂ ನಿನಗೆ ನಾಚಿಕೆ ಇಲ್ಲ. ಮತ್ತೆ ಅವನನ್ನೇ ಹುಡುಕ್ತಾ ನೀನ್ ಈ ಊರಿಗೆ ಬಂದಿದ್ಯಾ. ಅವನನ್ನ ನಿನ್ನ ವಶಕ್ಕೆ ತಗೋತಿದ್ಯಾ. ನಿನ್ನ ಅವಶ್ಯಕತೆಗಳಿಗೆ ಅವನಿಂದ ದುಡ್ಡು ಕೇಳ್ತಿದ್ಯಾ. ಕೊನೆಗೆ ಯಾವತ್ತು ಸುಳ್ಳು ಹೇಳ್ದೇ ಇರೋ ನನ್ನ ಮಗನ್ ಬಾಯಿಂದ ಮೊದಲನೇ ಸರ್ತಿ ನನ್ನ ಹತ್ರ ಸುಳ್ಳು ಹೇಳಿಸ್ದೆ. ಆದ್ರೆ ಹಾಸ್ಪಿಟಲ್ಗೆ ಹೋಗಿದ್ದು ನನಗೇನೋ ಆಗಿದೆ ಅಂತಲ್ಲ, ನನ್ನ ಫ್ರೆಂಡ್ ತಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಹೋಗಿದ್ದು. ಸ್ವಂತ ತಾಯಿಗೆ ಸುಳ್ಳು ಹೇಳೋ ಹಾಗೆ ಅವನ್ಗೆ ಮೋಡಿ ಮಾಡಿದ್ಯಾ ಅಂದ್ರೆ ನೀನೆಂಥ ಮಾಯಾವಿ ಅಂತ ನಂಗೆ ಅರ್ಥ ಆಗದೆ ಇರುತ್ತಾ? ಇನ್ನು ನಿನ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಈ ಕ್ಷಣದಿಂದ ನೀನ್ ಯಾವುದೇ ಕಾರಣಕ್ಕೂ ಅಖಿಲ್ನ ಮೀಟ್ ಮಾಡೋ ಹಾಗಿಲ್ಲ. ನೀನ್ ಅವನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟೇ ನಿಂಗೂ ಒಳ್ಳೇದು. ಅದಕ್ ನಿನ್ಗೆ ಎಷ್ಟು ದುಡ್ಡು ಬೇಕೋ ಕೇಳು, ಅದೆಷ್ಟಾದ್ರೂ ಕೊಡ್ತೀನಿ. ಅದನ್ ಬಿಟ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಅವನ್ನ ಭೇಟಿ ಮಾಡೋದು, ಅವನು ನಿನ್ ಹಿಂದೆನೆ ತಿರ್ಗೋ ಹಾಗೆ ಮಾಡೋದು, ಹೀಗೆಲ್ಲ ಏನಾರು ಮಾಡಿದ್ರೆ ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನೆನಪಿಟ್ಕೋ. ನಡಿ ಐಶ್ವರ್ಯ. ಶ್ಯಾಮನ್ ಮೇಲೆ ವಸಂತ ಕೋಪ ಮಾಡ್ಕೊಳ್ಳೋದು ಒಂದ್ ರೀತಿಲಿ ಒಳ್ಳೇದೇ. ಅಷ್ಟು ಕೋಪ ಇದ್ರೇನೆ ತಾನೆ ನಾಳೆ ಶ್ಯಾಮ ಆ ಮನೆಗ್ ಸೊಸೆ ಆದ್ಮೇಲೆ
ಒಳ್ಳೆ ಕಿಕ್ ಬರೋದು. ಮಾವ ಕಾಫಿ ತಗೊಳ್ಳಿ. ಏನಮ್ಮ ಕಾಫಿ ನೀನ್ ತಂದಿದ್ಯಾ? ನಿಮ್ಮ ಅತ್ತೆ ತುಂಬಾ ಬ್ಯುಸಿ ಇದ್ದಾಳ? ಅತ್ತೆ ಇಲ್ಲ ಮಾವ, ಹೊರಗಡೆ ಹೋಗಿದ್ದಾರೆ. ಹೊರಗಡೆನಾ? ಇಷ್ಟು ಬೆಳಗ್ಗೆ ಅಮ್ಮ ಎಲ್ಲಿಗೆ ಹೋದ್ರು ಅತ್ಗೆ? ಗೊತ್ತಿಲ್ಲ ಅಖಿಲ್. ಐಶ್ವರ್ಯ ಅತ್ತೆ ಒಟ್ಟಿಗೆ ಹೋದ್ರು. ಓ, ಅರ್ಥ ಆಯ್ತು ಕಣ. ನಿಮ್ಮ ಮಮ್ಮಿ ಎಲ್ಲಿ ಹೋಗಿದ್ದಾಳೆ ಅಂತ ನನ್ಗೆ ಅರ್ಥ ಆಯ್ತು. ಎಲ್ಲಿಗೆ ಹೋಗಿದ್ದಾರೆ ಡ್ಯಾಡಿ? ಇತ್ತೀಚೆಗೆ ನಿಮ್ಮ ಮಮ್ಮಿಗೆ ಸೊಸೆ ಧ್ಯಾನ ಹೆಚ್ಚಾಗಿದೆ ಕಣ. ನಕ್ಷತ್ರ ನಮ್ಮ ಮನೆ ಸೊಸೆ ಅಂತ ಫಿಕ್ಸ್ ಆದಾಗಿಂದ ಯಾವಾಗ್ಲೂ ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಮನೆಗೆ ಬರೋ ಸೊಸೆನ ನೋಡ್ಬೇಕು ಅನ್ಸಿರ್ಬೇಕು. ಅದಕ್ಕೆ ಈ ಸೊಸೆನ ಕರ್ಕೊಂಡು ಆ ಸೊಸೆನ ನೋಡಕ್ ಹೋಗಿರ್ಬೇಕು. ಅಲ್ಲಿ ನೋಡು, ಮಾತಾಡ್ತಿದ್ದಾಗೆ ಬಂದ್ಬಿಟ್ರು. ಬಾಬಾ, ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೇಗಿದ್ದಾಳೆ ನಿನ್ ಭಾವಿ ಸೊಸೆ? ಭಾವಿ ಸೊಸೆನಾ? ಏನ್ರಿ? ಅವಳು ನೋಡೋಕೆ ತಾನೇ ನೀವಿಬ್ರು ಈಗ ಹೋಗಿ ಬಂದಿದ್ದು. ಚೀಚಿ, ಅದ್ ತೊಳುದ್ ಕೆಂಡ ನನ್ ಸೊಸೆ ಆಗೋದಾ? ಯಾಕೆ ವಸಂತ ಮಾತಾಡ್ತಿಲ್ಲ? ಈಗ ನೀವಿಬ್ರು ಹೋಗಿ ಬಂದಿದ್ದು ಭಾವಿ ಸೊಸೆ ಮನೆಗಲ್ವಾ? ಅಲ್ಲ. ಮತ್ತೆ ಎಲ್ಲಿ ಹೋಗಿದ್ರಿ? ಪಾಪ ಅಖಿಲ್ ಫ್ರೆಂಡ್ ತಮ್ಮಂಗೆ ಹುಷಾರಿಲ್ಲ ಅಲ್ವಾ? ಅವನ್ ಫ್ರೆಂಡ್ ತಮ್ಮನ್ನ ಅಖಿಲೇ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದಿದ್ದಾನಲ್ವಾ? ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಅವನ್ ಫ್ರೆಂಡ್ನ ತಮ್ಮನ್ನ ನೋಡ್ಕೊಂಡು ಅಖಿಲ್ ಫ್ರೆಂಡ್ನ ಮಾತಾಡ್ಸಿ ಅಖಿಲ್ ಫ್ರೆಂಡ್ಗೆ ಧೈರ್ಯ ಹೇಳಿ ಬರ್ತಿದೀವಿ. ಅತ್ಗೆ, ಹಾಸ್ಪಿಟ್ಲಿಗೆ ಹೋಗಿ ಶ್ಯಾಮನ್ ನೋಡ್ಕೊಂಡು ಬರ್ತಿದ್ದೀರಾ? ಶ್ಯಾಮನ? ಆ ಹುಡುಗಿ ನೋಡೋದಕ್ಕೆ ಮಮ್ಮಿ ಯಾಕೆ ಹಾಸ್ಪಿಟಲ್ಗೆ ಹೋಗ್ತಾರೆ? ಅವರು ನೋಡಕ್ಕೆ ಇವ್ರೇನಕ್ಕೆ ಹೋಗಿದ್ರು? ಯಾಕೆ ಹೋಗಿದ್ರು ಅಂತ ಹೇಳ್ತೀನಿ, ಇರು ಅಣ್ಣ. ನೀವು ಹೇಳಿ ಅತ್ಗೆ. ಶ್ಯಾಮ ಹತ್ರನೇ ಹೋಗಿ ಬರ್ತಿದ್ದೀರ ತಾನೆ? ಹೌದು. ಯಾಕೆ ಹೋಗಿದ್ರಿ? ಆ ಪ್ರಶ್ನೆನ ಕೇಳಬೇಕಾಗಿರೋದು ನಿನ್ನತ್ಗೆನಲ್ಲ, ನನ್ನ. ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ದು ನಾನು. ಐಶ್ವರ್ಯ ಕೇವಲ ನನ್ನ ಜೊತೆಗೆ ಬಂದಿದ್ದು ಅಷ್ಟೇ. ಓಕೆ ಮಾ, ಯಾಕೆ ಹೋಗಿದ್ರಿ ಅದನ್ನ ಹೇಳಿ. ಆ ಶ್ಯಾಮಗೆ ಬುದ್ಧಿ ಹೇಳೋಕ್ ಹೋಗಿದ್ವಿ. ಅಂತ ತಪ್ಪು ಆ ಹುಡುಗಿ ಏನ್ ಮಾಡಿದಾಳೆ ಮಮ್ಮಿ? ಏನ್ ಮಾಡಿದ್ಲ? ನಿನ್ನ ಮಿಸ್ಯೂಸ್ ಮಾಡ್ಕೋತಿದ್ಲು. ತನ್ನ ಮಾಯ ಮಾಟದಿಂದ, ಕಟ್ಟೋ ಕತೆಗಳಿಂದ ನಿನ್ಗೆ ಹತ್ರ ಆಗೋಕ್ ನೋಡಿದ್ಲು. ನಿನ್ನ ನನ್ನ ಮಧ್ಯೆ ಅಂತರ ಸೃಷ್ಟಿ ಮಾಡ್ತಿದ್ದಾಳೆ. ನನ್ನಿಂದ ನಿನ್ನ ದೂರ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಸುಳ್ಳೇ ಹೇಳ್ದೇ ಇರೋ ನಿನ್ನ ಬಾಯಲ್ಲಿ ಸುಳ್ಳು ಬರೋ ಹಾಗೆ ಮಾಡ್ತಿದ್ದಾಳೆ. ಅವಳ ತಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಬಂದು ಆ ವಿಷಯನ ನನ್ನಿಂದ ಮುಚ್ಚಿಟ್ಟು, ಯಾರೋ ನಿನ್ ಫ್ರೆಂಡ್ ತಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿ ನನಗೆ ಸುಳ್ಳು ಹೇಳಿದ್ಯಾ ಅಂದ್ರೆ ಆ ಶ್ಯಾಮ ಮಾಡ್ತಿರೋ ದ್ರೋಹ ಏನು ಅಂತ ನಿಂಗಿನ್ನೂ ಅರ್ಥ ಆಗ್ತಿಲ್ವಾ? ಈಗ್ಲೂ ಅವಳನ್ನೇ ವಹಿಸ್ಕೊಂಡ್ ಬಂದು ನಂದೇ ತಪ್ಪು ಅಂತ ಹೇಳ್ಬೇಕನ್ಕೊಂಡಿದ್ಯಾ? ಅಂಥ ಕೆಟ್ಟ ಜನಗಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡಬೇಕು. ಬೆರಳು ತೋರ್ಸಿದ್ರೆ ಹಸ್ತನೇ ನುಂಗ್ತಾರೆ. ಸ್ವಲ್ಪ ಅಯ್ಯೋ ಅಂದ್ರೆ ತಲೆ ಮೇಲೆ ಹತ್ತು ಕೂತ್ಕೋತಾರೆ. ನಿಂಗದನ್ ಎಷ್ಟೇ ಬಿಡ್ಸ್ ಹೇಳಿದ್ರು
ನೀನ್ ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದ ಅವಳು ಬಲೆಗೆ ಹೋಗಿ ಬೀಳ್ತಾ ಇದ್ಯಾ. ನನ್ನ ಮಗನಾಗಿ ಹಾಗಾಗ್ಬಾರ್ದು ಅಂತ, ಅವಳ ಸ್ವಾರ್ಥಕ್ಕೆ ನೀನ್ ಬಲಿ ಆಗ್ಬಾರ್ದು ಅಂತ ಹಾಸ್ಪಿಟಲ್ಗೆ ಹೋಗಿ ಅವಳಿಗೆ ವಾರ್ನ್ ಮಾಡಿ ಬರ್ತಾ ಇದ್ದೀನಿ. ಮಮ್ಮಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಶ್ಯಾಮ ವಿಷಯದಲ್ಲಿ ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಾ. ಶ್ಯಾಮ ತುಂಬ ಒಳ್ಳೆ ಹುಡುಗಿ. ಆ ಒಳ್ಳೆತನನ ನೀವು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ನನ್ನ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಾ ಆ ಹುಡುಗಿ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದೀರಾ. ಏನು ಏನಂದೆ? ನಾನು ಅತಿಯಾಗಿ ಯೋಚನೆ ಮಾಡ್ತಿದ್ದೀನಾ? ನಿನ್ನ ಬಗ್ಗೆ ಅತಿಯಾಗಿ ಯೋಚಿಸ್ತೀನಾ? ಹೌದು, ಜಾಸ್ತಿನೇ ಯೋಚನೆ ಮಾಡ್ತೀನಿ. ನಿನ್ ಬಗ್ಗೆ ತುಂಬಾ ಅತಿಯಾಗಿ ಯೋಚಿಸ್ತೀನಿ. ಎಷ್ಟು ಅತಿಯಾಗಿ ಯೋಚಿಸ್ತೀನಿ ಅಂತ ತೋರಿಸ್ತೀನಿ, ಬಾ. ಮಮ್ಮಿ, ನೋಡು ನೋಡು, ಈ ಕನ್ನಡಿ ನೋಡು, ಈ ಸೋಫಾ ನೋಡು, ಈ ಬೆಡ್ ನೋಡು, ಈ ಬೆಡ್ಶೀಟ್ ನೋಡು, ಈ ಕರ್ಟನ್ ಕಲರ್ಸ್ ನೋಡು, ಆ ಆರ್ಟ್ ಪೀಸ್ ನೋಡು, ಆ ಟೇಬಲ್ ನೋಡು, ಟೇಬಲ್ ಮೇಲಿರೋ ಲೈಟ್ಸ್ ನೋಡು. ಮಾಡ್ತೀನಿ. ಒಳ್ಳೆತನಕ್ಕೆ ಪ್ರತಿರೂಪ ಆಗಿರೋ ನನ್ನ ಮಗನ ಬಗ್ಗೆ ಹೀಗೆ ಯೋಚನೆ ಮಾಡೋದು ತಪ್ಪ? ಹೇಳ್ರಿ. ನನ್ನ ಮಗನ್ನ ನಾನು ಕಾಪಾಡ್ಕೋಬೇಕು ಅನ್ನೋದು ತಪ್ಪ? ಹೇಳಿ. ಕೆಟ್ಟವರಿಂದ, ದುಷ್ಟರಿಂದ ನನ್ನ ಮಗನ್ನ ದೂರ ಇಡ್ಬೇಕು ಅನ್ಕೊಳ್ಳೋದು ತಪ್ಪ? ಹೇಳಿ. ಮಮ್ಮಿ, ಅದು ನೋಡು ಅಖಿಲ್, ಇನ್ನೇನು ಮಾತಾಡೋಕೆ ಹೋಗ್ಬೇಡ. ನೀನೆಲ್ಲರಿಗಿಂತ ಚಿಕ್ಕವನಾಗಿರೋದ್ರಿಂದ ನಿಮ್ಮಮ್ಮನಿಗೆ ನಿನ್ ಮೇಲೆ ಸ್ವಲ್ಪ ಪ್ರೀತಿ ಹೆಚ್ಚೇನೆ. ಆ ಪ್ರೀತಿಯಿಂದಾನೆ ನಿಮ್ಮ ಅಮ್ಮ ಹೀಗೆ ಮಾತಾಡ್ತಿರೋದು. ಅಮ್ಮನ ಮಾತಲ್ಲಿ ಕಾಣಿಸ್ತಿರೋ ಆವೇಶ ನೋಡ್ಬೇಡ ಕಣೋ, ಕಾಣದೇ ಇರೋ ಅಮ್ಮನ ಮನ್ಸನ್ನು ನೋಡು. ಆ ಅಮ್ಮನ ಮನ್ಸಲ್ಲಿರೋ ವೇದನೆ ನೋಡು, ಆ ವೇದನೆ ಹಿಂದಿರೋ ನೋವನ್ನು ನೋಡು. ಯಾವ ಸಂಬಂಧನೂ ಇಲ್ಲದೆ ಯಾರೋ ಮೂರನೇ ವ್ಯಕ್ತಿಗೋಸ್ಕರ ಕರಳು ಸಂಬಂಧಕ್ಕೆ, ಪ್ರೇಮ ಸಂಬಂಧಕ್ಕೆ, ರಕ್ತ ಸಂಬಂಧಕ್ಕೆ ಹೀಗೆ ನೋವು ಕೊಡೋದು ಸರಿಯಲ್ಲ ಕಣಪ್ಪ. ನಿಜವಾಗ್ಲೂ ನೀವು ತುಂಬಾ ಅದೃಷ್ಟವಂತರು. ಸಮಯಕ್ಕೆ ಸರಿಯಾಗಿ ಅಖಿಲ್ ಬಂದಿದ್ರಿಂದ ದೊಡ್ಡ ಅನಾಹುತ ತಪ್ಪಿತು.
ಏಯ್ ನಿಂತ್ಕೋ. ನನ್ ಮಗನ್ನ ನಿನ್ ಬುಟ್ಟಿಗ್ ಹಾಕೊಳ್ಳೋಕೆ ನಿನ್ ಇಡೀ ಫ್ಯಾಮಿಲಿ ಬೆಂಗಳೂರಿಗೆ ಶಿಫ್ಟ್ ಆದ್ರಿ ಅಂತಾಯ್ತು. ಕಿಟ್ಟು ಬಗ್ಗೆ ನೀವು ಯಾವ ಟೆನ್ಷನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ರಾತ್ರಿನೇ ನಾನು ಹಾಸ್ಪಿಟಲ್ಗೆ ಬಂದು ಕಿಟ್ಟುನ ನೋಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ಟೈಮಲ್ಲಿ ವಿಸಿಟರ್ಸ್ನ ಅಲೋ ಮಾಡಲ್ವಲ್ಲ. ರಾತ್ರಿ ಪೇಷಂಟ್ ಹತ್ರ ಒಬ್ಬರೇ ಇರಬೇಕು ಅಂತ ಚಿಕ್ಕಪ್ಪ ಹೇಳಿದ್ರು. ಅದಕ್ಕೆ ಈಗ ಬಂದಿದ್ದು. ಬರೋವಾಗ ಡಾಕ್ಟರ್ ಹತ್ರನೂ ಮಾತಾಡ್ಕೊಂಡು ಬಂದೆ. ಕಿಟ್ಟುನ ನಾಳೆನೇ ಡಿಸ್ಚಾರ್ಜ್ ಮಾಡ್ತೀನಿ ಅಂದ್ರೆ. ಏನಮ್ಮ, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದ್ಮೇಲೂ ಯಾಕೆ ಡಲ್ ಆಗಿದ್ಯಲ್ಲ? ಬೇರೆ ಏನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ ಅಣ್ಣ. ಏನಾದ್ರೂ ಇದ್ರೆ ಹೇಳಮ್ಮ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಏನಿಲ್ಲ ಅಣ್ಣ, ಏನೂ ತೊಂದರೆ ಇಲ್ಲ. ಹೌದಾ? ಹಾಗಾದ್ರೆ ಸರಿ. ಅವ್ರು ಬಂದು ಗಲಾಟೆ ಮಾಡಿರೋ ವಿಷಯ ಹೇಳಿ ಇವ್ರಿಗೆ ನೋವು ಕೊಡೋದು ಬೇಡ. ನಿನ್ನವರು ಸಂತೋಷವಾಗಿರ್ಲಿ ಅಂತ ನೀನ್ ಎಷ್ಟೇ ನೋವಾದ್ರೂ ತಡ್ಕೋತೀಯ. ಆ ಸೆಂಟಿಮೆಂಟ್ ನಿನ್ನಲ್ಲಿರೋ ತನಕ ನನ್ನ ದಾರಿ ಸೇಫ್. ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು. ನಾನು ಹೊರಡ್ತೀನಿ, ಬರ್ತೀನಿ, ಹೋಗಿ ಬರ್ತೀನಮ್ಮ. ಚಿಕ್ಕಪ್ಪ, ಒಂದು ನಿಮಿಷ ನೀವು ನನ್ನ ಜೊತೆ ಬನ್ನಿ, ಸ್ವಲ್ಪ ಮಾತಾಡಬೇಕು. ಚಿಕ್ಕಪ್ಪ, ಇದನ್ನ ತಗೊಳ್ಳಿ. ಏನಾದರೂ ಎಮರ್ಜೆನ್ಸಿಗಾಗತ್ತೆ. ಚಿಕ್ಕಪ್ಪ, ಪರವಾಗಿಲ್ಲ, ತಗೊಳ್ಳಿ. ನಾಳೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ನಾನು ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಸರಿನಪ್ಪ, ನಮ್ಮ ಮೇಲೆ ನಿಮ್ಮ ಋಣ ಹೆಚ್ಚಾಗ್ತಿದೆ. ನಮ್ಮ ಮಧ್ಯೆ ಎಲ್ಲ ಋಣದ ಮಾತು ಯಾಕೆ ಚಿಕ್ಕಪ್ಪ? ನಾನು ಬರ್ತೀನಿ. ನೀವು ನನ್ನ ಋಣದಲ್ಲಿರೋದಲ್ಲ, ಆ ಆನಂದ ಗಜಪತಿ ವರ್ಮನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ, ನನಗೆ ಸಹಾಯ ಮಾಡ್ತಿರೋದಕ್ಕೆ ನಾನೇ ನಿಮ್ಮ ಋಣದಲ್ಲಿರಬೇಕು. ಅದಕ್ಕೆ ಆ ಋಣನ ಹೀಗೆ ತೀರಿಸ್ಕೊಳ್ತಿದ್ದೀನಿ. ಬರ್ತೀನಿ. ಹಾಂ, ಹಾಗೆ ಆಗ್ಲಪ್ಪ. ಹಲೋ ಅಮ್ಮೋರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ದೆ ಒಂದೇ ದಿನಕ್ಕೆ ನಾಶ ಆಗ್ತೀನಿ ಅನ್ಕೊಂಡಿದ್ಯಾ? ನಾನು ಅಂದಿದ್ದು ಹಾಗಲ್ಲ ಅಮ್ಮೋರೆ. ನೀನ್ ಹೇಳೋದು ಯಾರಿಗ್ ಬೇಕಾಗಿದೆ? ಮೊದ್ಲು ನಾನ್ ಹೇಳೋದನ್ನ ಕೇಳು. ಹೇಳಿ ಅಮ್ಮೋರೆ. ನಮ್ಮ ಕೃಷ್ಣಪುರದ ಪಕ್ಕದಲ್ಲೇ ರಾಂಪುರ ಇದೆಯಲ್ಲ, ಆ ರಾಂಪುರದಲ್ಲಿ ಇವತ್ತು ರಾತ್ರಿ ಒಂದು ಪ್ರೋಗ್ರಾಮ್ ಮಾಡಿ ಅಂತಿದ್ದಾರೆ. ಒಪ್ಕೊಳ್ಳ? ಬೇಡ ಅಮ್ಮೋರೆ, ಒಪ್ಕೋಬೇಡಿ. ಯಾಕೆ? ಇವತ್ತು ಬರೋದಿಕ್ಕೆ ನನ್ನಿಂದ ಆಗಲ್ಲ ಅಮ್ಮೋರೆ. ಏನ್ ರೋಗ ನಿನ್ಗೆ? ನನ್ನ ತಮ್ಮನಿಗೆ ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಅದಕ್ಕೆ ನಾನಿವತ್ತು ಬರೋಕ್ಕಾಗಲ್ಲ ಅಮ್ಮೋರೆ. ದಯವಿಟ್ಟು ನಾಳೆನೂ ನಾಡಿದ್ದು ಪ್ರೋಗ್ರಾಮ್ ಮಾಡಿ ಅಂತ ಅವ್ರಿಗೆ ಹೇಳಿ. ನಿಮಗೆ ಪುಣ್ಯ ಬರುತ್ತೆ. ನಾಳೆ ನಾಡಿದ್ದು ಬರ್ತೀಯ ಅನ್ನೋ ಗ್ಯಾರಂಟಿ ಏನು? ತಪ್ಪದೆ ಬರ್ತೀನಿ ಅಮ್ಮೋರೆ, ತಪ್ಪದೆ ಬರ್ತೀನಿ. ಸರಿ ಬಿಡು, ಮತ್ತೆ ಫೋನ್ ಮಾಡ್ತೀನಿ. ತಮ್ಮ ಹಾಸ್ಪಿಟಲ್ನಲ್ಲಿದ್ದಾನಂತೆ. ಅವನ್ ಹಾಸ್ಪಿಟಲ್ ಅಲ್ಲಿದ್ರೆ ಇವಳೇನ್ ಮಾಡ್ತಾಳಂತೆ? ಅವನಿಗೆ ಜೊತೆಯಾಗಿ ಇವಳ ಅಪ್ಪ ಅಮ್ಮ ಇರ್ತಾರಲ್ಲ. ಅಂದ್ರೆ ಬೆಂಗಳೂರಿಗೆ ಹೋಗ್ತಿದ್ದ ಹಾಗೆ ಅವಳ ಮನ್ಸು ಬದ್ಲಾಯ್ತು ಅಂತಾಯ್ತು. ಖಂಡಿತ ಬದ್ಲಾಗಿದೆ. ನಾಳೆ ಮದ್ವೆ ಆದ್ಮೇಲೆ ಇನ್ನೂ ಬದ್ಲಾಗತ್ತೆ ಅಂತಾಯ್ತು. ಖಂಡಿತ ಬದ್ಲಾಗ್ತಾಳೆ ಮಮ್ಮಿ. ಈಗೇನು ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಅಂತಿದ್ದಾಳೆ. ನಾಳೆ ಪ್ರೋಗ್ರಾಮ್ಗೆ ಬರಲ್ಲ ಅಂತಾಳೇನೋ. ಹಾಗೇನಾದ್ರೂ ಆಗ್ಬಿಟ್ರೆ ನನ್ ಪರಿಸ್ಥಿತಿ ಏನು? ನಾನಿನ್ ಹೇಗ್ ಪ್ರೋಗ್ರಾಮ್ಸ್ ಕೊಡ್ಲಿ? ನೀನೇನು ಯೋಚನೆ ಮಾಡ್ಬೇಡ ರೂಪಾ. ನಾವ್ ಯಾವಾಗ ಕರಿತೀವೋ ಆಗ ಆ ಶ್ಯಾಮ ಪ್ರೋಗ್ರಾಮಿಗೆ ಬರ್ಬೇಕು ಅಂದ್ರೆ ಒಂದೇ ದಾರಿ. ಏನ್ ಮಮ್ಮಿ? ನಾವಿವತ್ತೇ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅವಳು ಮದ್ವೆ ನಿಲ್ಸೋದ್ ಒಂದೇ ದಾರಿ. ಅಮ್ಮ ತುಳಸಿ, ಕೃಷ್ಣ ತುಳಸಿ,
ನಿನ್ ದಯೆಯಿಂದ ನನ್ನ ತಮ್ಮ ತೊಂದರೆಯಿಂದ ಪಾರಾಗಿ ಸಂತೋಷದಿಂದ ಮನೆಗೆ ಬರ್ತಿದ್ದಾನೆ. ಅವನಿನ್ನು 100 ವರ್ಷ ಆನಂದದಿಂದ ಆರೋಗ್ಯವಾಗಿರ್ಲಿ ಅಂತ ಆಶೀರ್ವಾದ ಮಾಡು ತಾಯಿ.